Hello guys, welcome back to Easy Simplified. ಹೋದ ಕ್ಲಾಸಲ್ಲಿ KCL ನೋಡಿದ್ವಿ. ಈ ಕ್ಲಾಸಲ್ಲಿ KVL ನೋಡೋಣ. Okay, the name itself indicates KCL means current. KVL means voltage. ಓಕೆನಾ, ಸಿಂಪಲ್ ಆಗಿ ಈ ತರ ಅರ್ಥ ಮಾಡ್ಕೊ. ಓಕೆನಾ, ಸೊ KVL ಅಂದ್ರೆ ಏನು? ಸಮ್ ಆಫ್ ವೋಲ್ಟೇಜ್ ಇನ್ ಎ ಕ್ಲೋಸ್ಡ್ ಲೂಪ್ ಇಸ್ ಝೀರೋ. ಡೈರೆಕ್ಟ್ ಡೆಫಿನೇಷನ್ ಇವನೇ ಬೇಕಿತ್ತಾ ಅಂತ ಅನ್ಕೊಂತಿರ್ಬೋದು. ಸಿಂಪಲ್ ಆಗಿ ಅದಷ್ಟು ಅರ್ಥ ಮಾಡ್ಕೊಳ್ಳಿ. KCL ನಲ್ಲಿ ನಾವು ನೋಡಿದ್ವಿ ಕರೆಂಟ್ ನೋಡ್ ನಲ್ಲಿ ಕನ್ಸರ್ವ್ ಆಗುತ್ತೆ ಅಂತ ಅಲ್ವಾ. ಬಟ್ ಕ್ವಶನ್ ಏನಂದ್ರೆ ವೋಲ್ಟೇಜ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್ಕ್ಯೂಟ್ ಅಲ್ಲಿ, ಇದನ್ನೇ ಎಕ್ಸ್ಪ್ಲೈನ್ ಮಾಡೋದು KVL. ಓಕೆನಾ, ಸೊ ಸಮ್ ಆಫ್ ಆಲ್ ವೋಲ್ಟೇಜ್ ಇನ್ ಎ ಕ್ಲೋಸ್ಡ್ ಲೂಪ್ ಈಕ್ವಲ್ ಟು ಝೀರೋ ಅಥವಾ ಟೋಟಲ್ ವೋಲ್ಟೇಜ್ ಸಪ್ಲೈಡ್ ಇಸ್ ಈಕ್ವಲ್ ಟು ಟೋಟಲ್ ವೋಲ್ಟೇಜ್ ಡ್ರಾಪ್. ಅರ್ಥ ಆಯ್ತಾ? ಅರ್ಥ ಆಗಿದೆ ಅಂದ್ರೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಓಕೆ, ಡೆಫಿನೇಷನ್ ಜಸ್ಟ್ ಎಸ್ ಅಕಾಡೆಮಿಕ್ಸ್ ಡೆಫಿನೇಷನ್ ಗೊತ್ತಿರಬೇಕು ಅಂದ್ರೆ ಇದು ಈ ತರ ಹೇಳ್ಬೇಕು. ಓಕೆ, ಟಾಪಿಕ್ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಓಕೆನಾ, ಸೊ ಯಾವ ರೀತಿ ಅಂದ್ರೆ ಈ ಫಸ್ಟ್ ಆಫ್ ಆಲ್ ಈ ಏನಿದು ಕ್ಲೋಸ್ಡ್ ಲೂಪ್ ಅಂದ್ರೆ ಏನು? ಲೂಪ್ ಅಂದ್ರೆ ಕ್ಲೋಸ್ಡ್ ಪಾತ್ ಇನ್ ಸರ್ಕ್ಯೂಟ್ ಲೈಕ್ ಎ ಸರ್ಕಲ್. ಓಕೆನಾ, ಇನ್ ರಿಯಲ್ ಲೈಫ್ ಅಲ್ಲಿ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಂತೀನಿ ನೋಡಿ ಈಗ. ಓಕೆನಾ, ಬಿಫೋರ್ ಗೊಂಟಿದ್ವಿ ಫಾರ್ಮುಲಾ. ಬ್ಯಾಟ್ರಿ ಎನರ್ಜಿ ಕೊಡುತ್ತೆ, ಕಾಂಪೋನೆಂಟ್ಸು ಆ ಎನರ್ಜಿ ಯೂಸ್ ಮಾಡುತ್ತೆ, ಸೊ ಟೋಟಲ್ ಎನರ್ಜಿ ಈಕ್ವಲ್ ಆಗಿರುತ್ತೆ. ಅರ್ಥ ಆಯ್ತಾ? ಬಟ್ ಈಗ ವಿ ಇಸ್ ಈಕ್ವಲ್ ಟು 4 ಇತ್ತು ಅನ್ಕೊಳ್ಳಿ, ದೆನ್ V1 plus V2 plus V3. V1 is 1, V2 is 4, V3 is 4. Sorry, 2. 2 plus 2, 4 plus 1, 5. Therefore, V is equal to 5 is equal to 5. So, ಅಥವಾ ಈ ಸಮ್ ಆಫ್ ಈ ಸಮೇಷನ್ ಆಫ್ V is equal to 0 ಅಂದ್ರೆ ಇದು ಹೇಳಿನಲ್ಲ, ಸಮ್ ಆಫ್ ವೋಲ್ಟೇಜ್ ಇನ್ ಕ್ಲೋಸ್ಡ್ ಲೂಪ್ ಇಸ್ 0 ಅಂತ. ಓಕೆನಾ, ಇಲ್ಲಿ ಸಿಂಪಲ್ ಆಗಿ ಅರ್ಥ ಆಗುತ್ತೆ ನೋಡಿ. ಬ್ಯಾಟ್ರಿ 10 ವೋಲ್ಟ್ ಕೊಟ್ಟಿದೆ. ಓಕೆನಾ, 2 ರೆಸಿಸ್ಟರ್ ಇದೆ ಅಂತ ಅನ್ಕೊಳ್ಳಿ, ಡ್ರಾ ಮಾಡಿ ಬಿಡೋಣ. ಓಕೆನಾ, ಇಲ್ಲಿ ಬ್ಯಾಟ್ರಿ. ಓಕೆನಾ, ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ದಿನ ಬೋರ್ಡ್ ಬರೋರು. ಓಕೆನಾ, ಇದು ಬ್ಯಾಟ್ರಿ. ಇಲ್ಲಿ ಒಂದು ರೆಸಿಸ್ಟರ್ ಮತ್ತೆ ಇಲ್ಲೊಂದು ರೆಸಿಸ್ಟರ್, ಇಲ್ಲೊಂದು ರೆಸಿಸ್ಟರ್. ಓಕೆನಾ, ಈ ರೆಸಿಸ್ಟರ್ ಇಲ್ಲ ಅನ್ಕೊಳ್ಳಿ, ಇದು ರೆಸಿಸ್ಟರ್ ಇಲ್ಲ. ಓಕೆನಾ, ಈಗ ಸ್ಟ್ರೈಟ್ ಇದೆ. ಓಕೆ, ಸೊ ಇಲ್ಲಿ ಬ್ಯಾಟ್ರಿ, ಈ ಬ್ಯಾಟ್ರಿ 10 ವೋಲ್ಟ್ ಕೊಡ್ತು. ಓಕೆನಾ, ಈ 10 ವೋಲ್ಟ್ ಇಲ್ಲಿ V1 ರೆಸಿಸ್ಟರ್ R1 6 ಓಮ್ 6 ಓಮ್. ಓಕೆನಾ, ರೆಸಿಸ್ಟರ್ R1 ಅಲ್ಲಿ ಇಲ್ಲಿ ವೋಲ್ಟೇಜ್ ಎಷ್ಟು, ಇಲ್ಲಿ ವೋಲ್ಟೇಜ್ ಎಷ್ಟು. ಓಕೆನಾ, ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, ವೋಲ್ಟೇಜ್ 6 ವೋಲ್ಟ್, ಇಲ್ಲಿ 6 ವೋಲ್ಟ್. ಓಕೆನಾ, ಇಲ್ಲಿ 4 ವೋಲ್ಟ್. ಓಕೆ, ಸೊ 6 plus 4 10, overall voltage is 10. ಓಕೆನಾ, ಸೊ ಕಂಪ್ಲೀಟ್ ಸರ್ಕ್ಯೂಟ್ ಈಸ್ ಬ್ಯಾಲೆನ್ಸ್ಡ್. ಓಕೆ, ದಿಸ್ ಈಸ್ ಅಬೌಟ್ KVL. ಓಕೆನಾ, ಇನ್ನೂ ಅರ್ಥ ಆಗಿಲ್ಲ ಇನ್ನೇ ಬೇಜಾನ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತಿರ್ತೀನಿ, ಅರ್ಥ ಮಾಡ್ಬೋದು ಒಂದೊಂದಾಗಿ. ಸೊ ಸಮ್ಮರಿಗೆ ಓದಕ್ಕಿಂತ ಮುಂಚೆ ಇನ್ನೊಂದೆರಡು ಎಕ್ಸಾಂಪಲ್ ತಗೋಣ. ಓಕೆನಾ, ನಾವು ಯಾವ್ದು ಎಕ್ಸಾಂಪಲ್ ತಗೋಣ ಅಂದ್ರೆ, ಬಿಫೋರ್ ದಟ್ ಎಕ್ಸಾಂಪಲ್ ತಗೊಳೋದಕ್ಕಿಂತ ಈ ನಮಗೆ ಎನರ್ಜಿ ಕನ್ಸರ್ವೇಷನ್ ಬಗ್ಗೆ ಹೇಳ್ತೆ ಗೊತ್ತಾ. ಎನರ್ಜಿ ಕ್ರಿಯೇಟ್ ಆಗಲ್ಲ ಮತ್ತೆ ಡಿಸ್ಟ್ರಾಯ್ ಕೂಡ ಆಗಲ್ಲ ಅಂತ. ಸೊ ಬ್ಯಾಟ್ರಿ ಕೊಡೋ ಎನರ್ಜಿ ಕಾಂಪನೆಂಟ್ಸ್ ಯೂಸ್ ಮಾಡೋ ಎನರ್ಜಿ ಅಂತ ಅನ್ಕೋಬಿಡಿ. ಅಂದ್ರೆ ಇದು ಇಲ್ಲಿ ಕೊಡ್ತು ಎನರ್ಜಿಯ ಬ್ಯಾಟ್ರಿ ಅಲ್ವಾ. ನೋಡಿ, ಇಲ್ಲಿ ಬ್ಯಾಟ್ರಿ ಎನರ್ಜಿ ಕೊಡ್ತು ಅಲ್ವಾ, ಇಲ್ಲಿ ಬ್ಯಾಟ್ರಿ ಎನರ್ಜಿ ಕೊಡ್ತು 10 ವೋಲ್ಟ್. ಸೊ ಕಾಂಪನೆಂಟ್ ಯೂಸ್ ಮಾಡೋ ಎನರ್ಜಿ ಎಷ್ಟು, 6 4. ದಟ್ ಈಸ್ ಕಾಲ್ಡ್ KVL. ಸೊ ಇಲ್ಲಿ ಏನಾಗುತ್ತೆ, ವೋಲ್ಟೇಜ್ ಲಾಸ್ಟ್ ಆಗಲ್ಲ. ಅಂದ್ರೆ ಹೇಳ್ಬೋದು ಆ ವೋಲ್ಟ್ ಅನ್ನೋದು ಇಲ್ಲಿ ಲಾಸ್ ಆತ ಅಂತ ಅಲ್ಲ, ಈ ವೋಲ್ಟ್ ಎನರ್ಜಿ ಕೊಟ್ಟು ವರ್ಕ್ ಆಗಂಗ್ ಮಾಡ್ತು. ಸೊ ದಟ್ ಎನರ್ಜಿ ಇಸ್ ಯೂಸ್ಡ್. ಓಕೆನಾ, ಲೂಪ್ ಅಲ್ಲಿ ಎನರ್ಜಿ ಇಲ್ಲಿ ಯೂಸ್ ಆಗಿದೆ ಅಂತ ಅರ್ಥ. ಓಕೆನಾ, ಐ ಹೋಪ್ ಅರ್ಥ ಆಗ್ತಿದೆ ಅಂತ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಎನರ್ಜಿ ಕೊಡ್ತಲ್ಲ, ಈ ಎನರ್ಜಿ 10 ವೋಲ್ಟ್ ಇಲ್ಲಿ ಕಾಂಪೋನೆಂಟ್ಸ್ ಯೂಸ್ ಆಯ್ತು. ಸೊ ಓವರ್ ಆಲ್ ಸರ್ಕ್ಯೂಟ್ ಬ್ಯಾಲೆನ್ಸ್ ಆಯ್ತು. ದಟ್ ಈಸ್ ರೀಸನ್ ವೈ ಸಮೇಷನ್ ಆಫ್ V is equal to 0 ಅಂತ ಹೇಳಿತು. ಅಂದ್ರೆ 10 is equal to 10 ಬರುತ್ತಲ್ಲ, ಇಲ್ಲಿ ಹಂಗೂ ಅರ್ಥ ಆಗಿದೆ 10. ಇನ್ನೊಂದು ಯಾವ ತರ ಎಕ್ಸಾಂಪಲ್ ಅಂದ್ರೆ ಲೈಕ್ ಯಾವ ರೀತಿ ಎಕ್ಸಾಂಪಲ್ ಕೊಡ್ಬೋದು ಅಂದ್ರೆ, ವೋಲ್ಟೇಜ್ ರೈಸ್ ಇಸ್ ಈಕ್ವಲ್ ಟು ವೋಲ್ಟೇಜ್ ಡ್ರಾಪ್. ಅರ್ಥ ಆಯ್ತಾ? ಅಂದ್ರೆ ಸಿಂಪಲ್ ಆಗಿ ಈಗ ಲೈಕ್ ಯಾವ ತರ ಹೇಳ್ಬೋದು,
ಇದು ಸೂಪರ್ ಎನರ್ಜಿ. ಮೀನ್ ಸೂಪರ್ ಎಕ್ಸಾಂಪಲ್ ಆಗಿರುತ್ತೆ, ಥಿಂಕ್ ಮಾಡಿ. ಈಗ ಏನಾದರೂ ನೀವು ಬೆಟ್ಟ ಹತ್ತಿದ್ರಿ, ಮತ್ತೆ ಬೆಟ್ಟ ಇಳಿದ್ರಿ. ಈಗ ಏನಾದರೂ ಬೆಟ್ಟ ಹತ್ತಿದಕ್ಕೆ ಎನರ್ಜಿ ಎನರ್ಜಿ ಹೋಯ್ತು ಬೆಟ್ಟ ಹತ್ತಿರೋದಕ್ಕೆ, ಮತ್ತೆ ಬೆಟ್ಟ ಇಳಿತಿರೋದಕ್ಕೂ ಕೂಡ ಎನರ್ಜಿ ಹೋಯ್ತು. ಹತ್ಬೇಕಾಗಿತ್ತು ಎನರ್ಜಿ. ಆ ಎನರ್ಜಿ ಏನೋ ನಿಮಗೆ ಗ್ಲೂಕೋಸ್ ಅನ್ಕೊಳ್ಳಿ, ಆ ಗ್ಲೂಕೋಸು ಬೆಟ್ಟ ಹತ್ತಕ್ಕಿಂತ ಮುಂಚೆ ಕೊಟ್ಟಿದ್ದು. ಆಮೇಲೆ ನೀವು ಆ ಹತ್ತಕ್ಕೆ ಯೂಸ್ ಮಾಡಿದ್ದು ಎನರ್ಜಿ. ಆ ಎನರ್ಜಿ ಏನು ಗ್ಲೂಕೋಸ್ ಇನ್ ಟರ್ಮ್ ಎನರ್ಜಿ. ಸೊ ಹತ್ತಿ ಹಿಡಿದ್ರೆ ಹೆಂಗತ್ತಿಗೇನು ಎನರ್ಜಿ ಲಾಸ್ ಆಗ್ಬಿಡ್ತಾ? ಇಲ್ಲ, ಎನರ್ಜಿ ಯೂಸ್ ಮಾಡಿದ್ವಿ ನಾವು. ಓಕೆನಾ? ಯೂಸ್ ಇಸ್ ಡಿಫ್ರೆಂಟ್, ಲಾಸ್ ಇಸ್ ಡಿಫ್ರೆಂಟ್. ಓಕೆ, ಅರ್ಥ ಆಯ್ತಾ? ಸೊ ಏನು ಈಗ ಏನಾದ್ರೂ ಈಗ ಇದು ಕಂಪ್ಲೀಟ್ ಓವರ್ ಝೀರೋ ಅನ್ನಲ್ಲ, ಹಂಗಾರೆ ಕಂಪ್ಲೀಟ್ ಝೀರೋ ಆಗ್ಬಿಡುತ್ತಾ? ಝೀರೋ ಮೀನ್ಸ್ ಏನು? ನೋ ಎನರ್ಜಿ ಲಾಸ್ ಅಂತ. ಓಕೆನಾ? ಅಥವಾ ಕ್ರಿಯೇಟೆಡ್ ಅಂತ. ಎವ್ರಿಥಿಂಗ್ ಯೂಸ್ಡ್ ಪ್ರಾಪರ್ಲಿ ಅಲ್ವಾ? ಪ್ರಾಪರ್ ಆಗಿ ಯೂಸ್ ಮಾಡ್ತಿದ್ವಾ 10 ವೋಲ್ಟಾ? ಸೊ ಬ್ಯಾಟರಿ ಗಿವ್ಸ್ ಎನರ್ಜಿ, ಕಾಂಪೊನೆಂಟ್ ಯೂಸ್ಡ್ ಇಟ್ ಅಂಡ್ ಬ್ಯಾಲೆನ್ಸ್ ಅಚೀವ್. ಅರ್ಥ ಆಯ್ತಾ? ಸೊ ಫೈನಲಿ KCL ಫಾರ್ ಕರೆಂಟ್ ಬ್ಯಾಲೆನ್ಸ್, KVL ಫಾರ್ ಎನರ್ಜಿ ಬ್ಯಾಲೆನ್ಸ್. ಓಕೆನಾ? ಝೀರೋ ಇನ್ KVL ಮೀನ್ಸ್, ಇಲ್ಲಿದೆಯಲ್ಲ ಇಲ್ಲಿ, ಝೀರೋ ಇನ್ KVL ಮೀನ್ಸ್ ಎನರ್ಜಿ ಕನ್ಸರ್ವೇಷನ್, ನಾಟ್ ಆಬ್ಸೆನ್ಸ್ ಆಫ್ ವೋಲ್ಟೇಜ್. ಅಂದ್ರೆ ಝೀರೋ ಅಂದ್ರೆ ವೋಲ್ಟೇಜ್ ಇಲ್ಲ ಅಂತಲ್ಲ, ಎನರ್ಜಿ ಕನ್ಸರ್ವೇಷನ್ ಅಂತ. ಓಕೆನಾ? ಇನ್ನ ಅರ್ಥ ಆಗಿಲ್ವಾ? KVL ನಲ್ಲಿ ಸಮ್ ಝೀರೋ ಅಂದ್ರೆ ವೋಲ್ಟೇಜ್ ಇಲ್ಲ ಅಂತ ಅಲ್ಲ, ಅದು ಎನರ್ಜಿ ಬ್ಯಾಲೆನ್ಸ್ ಅಂತ ಮೀನಿಂಗ್. ಓಕೆ, ಬ್ಯಾಟ್ರಿ ಕೊಡೋ ಎನರ್ಜಿ ಈಸ್ ಈಕ್ವಲ್ ಟು ಕಾಂಪೊನೆಂಟ್ ಯೂಸ್ ಮಾಡೋ ಎನರ್ಜಿ. ಅರ್ಥ ಆಯ್ತಾ? ಅಯ್ಯೋ, ಇಲ್ಲಿಂದ ತಗೊಂಡ್ರೆ ಇಷ್ಟು ಹೇಳಿದ್ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಫೈನಲಿ ಸಮ್ಮರಿ ನೋಡೋದು, KVL ಲೂಪಿಗೆ ಅಪ್ಲೈ ಆಗುತ್ತೆ. ಓಕೆನಾ? ವೋಲ್ಟೇಜ್ ಸಮ್ ಈಸ್ ಈಕ್ವಲ್ ಟು ಝೀರೋ. ಅರ್ಥ ಆಯ್ತಲ್ವಾ? ಕೊಡೋದು ಮತ್ತೆ ಯೂಸ್ ಮಾಡೋದು. ಬೇಸ್ಡ್ ಆನ್ ಎನರ್ಜಿ ಕನ್ವರ್ಷನ್, ಬೋತ್ ಕೂಡ ಅದೇ. KCL ಬೇಸ್ಡ್ ಆನ್ ಚಾರ್ಜ್, ಇದು ಅಪ್ಲೈ ಆಗೋದಲ್ಲಿ ನೋಡು. KCL ನೋಡಿ ಹೇಳಿದ್ನ ಅಲ್ಲಿ. KVL ಬೇಸ್ಡ್ ಆನ್ ಎನರ್ಜಿ ಅಪ್ಲೈಸ್ ಟು ಲೂಪ್. ಓಕೆನಾ? ಇಷ್ಟು ಅರ್ಥ ಆಯ್ತಾ? KCL ಅಂಡ್ KVL ಶಾರ್ಟ್ ಕಂಪ್ಯಾರಿಸನ್. ಓಕೆ, ದಿಸ್ ಈಸ್ ಅಬೌಟ್ KVL. ಐ ಹೋಪ್ ಇಷ್ಟೆಲ್ಲ ಹೇಳಿದ್ರು ಕೂಡ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ, ಪಕ್ಕ ಅರ್ಥ ಆಗಿರುತ್ತೆ. ಹಂಗೂ ಅರ್ಥ ಆಗಿಲ್ಲ ಅಂದ್ರೆ ಏನು ಅರ್ಥ ಆಗ್ತಿಲ್ಲ ಅಂತ ಕಮೆಂಟಲ್ಲಿ ಮಾಡಿ, ನಾನು ಆನ್ಸರ್ ಮಾಡೇ ಮಾಡ್ತೀನಿ. ಓಕೆನಾ? ಸೊ ದಿಸ್ ಈಸ್ ಅಬೌಟ್, ಐ ಥಿಂಕ್ ಲೆವೆಲ್ 2 ಇಲ್ಲಿ ಮುಗಿದಿದೆ ಅನ್ಕೊಂತೀನಿ. ಎಸ್, ಲೆವೆಲ್ 2 ಮುಗ್ದಿದೆ. ಸರ್ಕ್ಯೂಟ್ ಬೇಸಿಕ್ಸ್, ಲೈಕ್ ನಾವು ಸೀರೀಸ್ ಅಂತ ಏನು, ಪ್ಯಾರಲಲ್ ಅಂತ ಏನು, KCL KVL ಅಲ್ಲಿ ನೋಡಿದ್ದೀವಿ. ಸೊ ದಿಸ್ ಈಸ್ ಅಬೌಟ್ ಲೆವೆಲ್ 2. ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೆಂಗೆ KVLಗೆ ಪ್ರಾಕ್ಟಿಕಲಿ ಪ್ರೂವ್ ಮಾಡಿದೆ, ಅದೇ ಥರ KCL ಪ್ರೂವ್ ಮಾಡಿದೆ, KVL ಬಂದು ಪ್ರೂವ್ ಮಾಡ್ತೀನಿ. ಓಕೆನಾ? ಐ ಥಿಂಕ್ ಇದೆ ಅನಿಸುತ್ತೆ, ರೆಡಿ ಆಗ್ತಿದೆ. ಎಸ್, ರೆಡಿ ಇದೆ. ಅದನ್ನ ಸರ್ಕ್ಯೂಟ್ ಕನೆಕ್ಷನ್ ಕೂಡ ತೋರಿಸಿ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಪ್ರಾಕ್ಟಿಕಲ್ ಪ್ರೂವ್ ಮಾಡಿದ್ಮೇಲೆ ನೆಕ್ಸ್ಟ್ ವಿಡಿಯೋ ನೋಟ್ಸ್ ನಾವು AC ಆ್ಯಂಡ್ ಸಿಗ್ನಲ್ಸಿಗೆ ಹೋಗೋಣ. ಓಕೆನಾ? ಲೆವೆಲ್ 3ಗೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗೋಣ.